ಹೊಸ ವಾರದ ಮೊದಲ ದಿನವಾದ ಇಂದು ಜೂನ್ 8, ಸೋಮವಾರದ ದ್ವಾದಶ ರಾಶಿಗಳ ಸಂಪೂರ್ಣ ದಿನ ಭವಿಷ್ಯವನ್ನು ತಿಳಿಯಲಿದ್ದೇವೆ. ಮನೋಕಾರಕ ಚಂದ್ರದೇವನ ವಿಶೇಷ ಪ್ರಭಾವ ಹಾಗೂ ಸಕಲ ಕಷ್ಟಗಳನ್ನು ಹರಿಸುವ ಭೋಲೆನಾಥ ಶ್ರೀ ಮಹಾದೇವ ಮತ್ತು ಕಟೀಲು ಶ್ರೀ ದುರ್ಗಾಪರಮೇಶ್ವರಿ ಅಮ್ಮನ ಪರಮ ಅನುಗ್ರಹ ಇಂದು ಯಾವ ರಾಶಿಯವರ ಮೇಲಿದೆ? ಹೊಸ ವಾರದ ಆರಂಭದಲ್ಲೇ ಯಾರಿಗೆ ಉದ್ಯೋಗ, ವ್ಯಾಪಾರ, ಬ್ಲಾಗಿಂಗ್ ಹಾಗೂ ಆನ್ಲೈನ್ ರಂಗದಲ್ಲಿ ಭರ್ಜರಿ ಪ್ರಗತಿ ಮತ್ತು ಅನಿರೀಕ್ಷಿತ ಧನಲಾಭದ ಯೋಗವಿದೆ? ನಿಮ್ಮ ಇಂದಿನ ಅದೃಷ್ಟದ ಸಂಖ್ಯೆ ಮತ್ತು ಮಾಡಬೇಕಾದ ಸರಳ ಪರಿಹಾರಗಳೇನು? ಎಲ್ಲವನ್ನೂ ವಿವರವಾಗಿ ನೋಡೋಣ. ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ ನಿಮ್ಮ ಇಂದಿನ ಅದೃಷ್ಟದ ಫಲವನ್ನು ತಿಳಿದುಕೊಳ್ಳಿ. ಮೇಷರಾಶಿ, ಏರೀಸ್. ವೃತ್ತಿ. ವಾರದ ಮೊದಲ ದಿನ ಉದ್ಯೋಗ ಕ್ಷೇತ್ರದಲ್ಲಿ ಹೊಸ ಉತ್ಸಾಹ ಕಂಡುಬರಲಿದೆ. ಕಚೇರಿಯಲ್ಲಿ ಮೇಲಧಿಕಾರಿಗಳು ನಿಮ್ಮ ಕಠಿಣ ಶ್ರಮವನ್ನು ಗುರುತಿಸಲಿದ್ದಾರೆ. ವ್ಯಾಪಾರಸ್ಥರಿಗೆ, ವಿಶೇಷವಾಗಿ ಕೃಷಿ, ಜಲ ಮತ್ತು ಹಾಲಿನ ಉತ್ಪನ್ನಗಳ ವ್ಯವಹಾರದಲ್ಲಿ ತೊಡಗಿರುವವರಿಗೆ ಚಂದ್ರಬಲದಿಂದ ಹೊಸ ಗ್ರಾಹಕರು ಸಿಗಲಿದ್ದಾರೆ. ಆರ್ಥಿಕ ಸ್ಥಿತಿ ಧನಾತ್ಮಕವಾಗಿರುತ್ತದೆ. ಹಳೆಯ ಬಾಕಿ ಹಣಗಳು ವಾಪಸ್ ಬರಲು ಚಂದ್ರದೇವನ ಕೃಪೆ ಕಾರಣವಾಗಲಿದೆ. ನಿಮ್ಮ ಬಜೆಟ್ ಅನ್ನು ಮೀರಿ ಅನಗತ್ಯ ವಸ್ತುಗಳಿಗೆ ಖರ್ಚು ಮಾಡದಿದ್ದರೆ ಭವಿಷ್ಯದ ಉಳಿತಾಯ ಹೆಚ್ಚಾಗಲಿದೆ. ಕೌಟುಂಬಿಕ ಜೀವನದಲ್ಲಿ ಶಾಂತಿ ನೆಲೆಸಲಿದೆ. ಮನೆಯ ಹೆಣ್ಣು ಮಕ್ಕಳಿಂದ ಅಥವಾ ತಾಯಿಯ ಕಡೆಯಿಂದ ಪ್ರಮುಖ ಕೆಲಸವೊಂದಕ್ಕೆ ಅತ್ಯುತ್ತಮ ಮಾರ್ಗದರ್ಶನ ಮತ್ತು ಬೆಂಬಲ ಸಿಗಲಿದೆ. ಪ್ರಮುಖ ಕೌಟುಂಬಿಕ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಇಂದು ಶುಭ ದಿನ. ಪ್ರೇಮ ಜೀವನದಲ್ಲಿ ಮಧುರತೆ ಇರಲಿದೆ. ಸಂಗಾತಿಯ ಸೌಮ್ಯವಾದ ನಡವಳಿಕೆ ನಿಮ್ಮ ಮಾನಸಿಕ ಒತ್ತಡವನ್ನು ಸಂಪೂರ್ಣವಾಗಿ ನಿವಾರಿಸುತ್ತದೆ. ವಿವಾಹದ ಮಾತುಕತೆಗಳಲ್ಲಿ ಧನಾತ್ಮಕ ಪ್ರಗತಿ ಕಾಣುವಿರಿ. ಶುಭ ಸಂಖ್ಯೆ 2, 7. ಪರಿಹಾರ: ಶಿವನಿಗೆ ಜಲ ಹಾಗೂ ಹಾಲಿನ ಅಭಿಷೇಕ ಮಾಡಿ ಅಥವಾ ಬಿಳಿ ಹೂವುಗಳನ್ನು ಅರ್ಪಿಸಿ ಪ್ರಾರ್ಥಿಸಿ. 2. ವೃಷಭ ರಾಶಿ, ಟೌರಸ್. ವೃತ್ತಿ. ಹೊಸ ವಾರದ ಆರಂಭದಲ್ಲಿ ಕೆಲಸದ ಸ್ಥಳದಲ್ಲಿ ಜವಾಬ್ದಾರಿಗಳು ಹೆಚ್ಚಾಗಬಹುದು. ತಾಂತ್ರಿಕ ವಲಯ ಮತ್ತು ಕ್ರಿಯೇಟಿವ್ ರಂಗದಲ್ಲಿ ಇರುವವರಿಗೆ ಹೊಸ ಪ್ರಾಜೆಕ್ಟ್ಗಳು ಸಿಗಲಿವೆ. ನಿಮ್ಮ ಆಲೋಚನೆಗಳನ್ನು ವೃತ್ತಿರಂಗದಲ್ಲಿ ಅನುಷ್ಠಾನಕ್ಕೆ ತರಲು ಸಹೋದ್ಯೋಗಿಗಳ ಸಂಪೂರ್ಣ ಬೆಂಬಲ ಸಿಗಲಿದೆ. ಹಣಕಾಸಿನ ಹರಿವು ಸರಾಗವಾಗಿರುತ್ತದೆ. ಬ್ಲಾಗಿಂಗ್, ಸೋಷಿಯಲ್ ಮೀಡಿಯಾ ಮತ್ತು ಆನ್ಲೈನ್ ಮಾರ್ಕೆಟಿಂಗ್ನಿಂದ ಆದಾಯದ ಹೊಸ ಮಾರ್ಗಗಳು ಸೃಷ್ಟಿಯಾಗಲಿವೆ. ಹಳೆಯ ಸಣ್ಣಪುಟ್ಟ ಸಾಲಗಳನ್ನು ಮರುಪಾವತಿಸಲು ಇಂದು ಸಾಧ್ಯವಾಗಲಿದೆ. ಕುಟುಂಬದ ಸದಸ್ಯರೊಂದಿಗೆ ಧಾರ್ಮಿಕ ಚರ್ಚೆಗಳು ನಡೆಯಬಹುದು. ಮನೆಯ ಹಿರಿಯರ ಆರೋಗ್ಯ ಉತ್ತಮವಾಗಿರುತ್ತದೆ. ಸಂಗಾತಿಯ ಕುಟುಂಬದವರಿಂದ ಅಥವಾ ಸೋದರಮಾವನ ಕಡೆಯಿಂದ ಶುಭವಾರ್ತೆಗಳನ್ನು ಕೇಳುವಿರಿ. ಪ್ರೇಮಿಗಳ ನಡುವೆ ಪರಸ್ಪರ ಅರಿವು ಮತ್ತಷ್ಟು ಗಟ್ಟಿಯಾಗಲಿದೆ. ಸಂಗಾತಿಯೊಂದಿಗೆ ಗುಣಮಟ್ಟದ ಸಮಯ ಕಳೆಯುವಿರಿ. ದಾಂಪತ್ಯ ಜೀವನದಲ್ಲಿ ಪರಸ್ಪರ ಗೌರವ ಮತ್ತು ಮಧುರತೆ ಇರಲಿದೆ. ಶುಭ ಸಂಖ್ಯೆ 6, 2. ಪರಿಹಾರ: ಸೋಮವಾರದಂದು ಶಿವ ದೇವಸ್ಥಾನಕ್ಕೆ ಭೇಟಿ ನೀಡಿ ಕರ್ಪೂರದ ದೀಪ ಹಚ್ಚಿ ನಮಸ್ಕರಿಸಿ. 3. ಮಿಥುನ ರಾಶಿ, ಜೆಮಿನೈ. ವೃತ್ತಿ. ವೆಬ್ಸೈಟ್ ಮ್ಯಾನೇಜ್ಮೆಂಟ್, ಐಟಿ, ಬ್ಲಾಗಿಂಗ್ ಮತ್ತು ಡಿಜಿಟಲ್ ಕಂಟೆಂಟ್ ಕ್ರಿಯೇಟರ್ಸ್ಗೆ ಇಂದು ಅದ್ಭುತ ದಿನ. ಚಂದ್ರನ ಶುಭ ದೃಷ್ಟಿಯಿಂದ ನಿಮ್ಮ ಕಂಟೆಂಟ್ಗಳು ಫೇಸ್ಬುಕ್ ಮತ್ತು ಯೂಟ್ಯೂಬ್ನಲ್ಲಿ ಮತ್ತಷ್ಟು ವೈರಲ್ ಆಗುವ ಯೋಗವಿದೆ. ನಿಮ್ಮ ಕ್ರಿಯೇಟಿವಿಟಿಗೆ ಉತ್ತಮ ಮನ್ನಣೆ ಸಿಗಲಿದೆ. ಆರ್ಥಿಕ ಸ್ಥಿತಿ ಅತ್ಯಂತ ಭದ್ರವಾಗಲಿದೆ. ಆನ್ಲೈನ್ ಜಾಹೀರಾತುಗಳು ಹಾಗೂ ಸಬ್ಸ್ಕ್ರಿಪ್ಷನ್ಗಳ ಮೂಲಕ ಬರುವ ಆದಾಯದಲ್ಲಿ ಭಾರಿ ಪ್ರಗತಿ ಕಾಣುವಿರಿ. ಹಳೆಯ ಬಾಕಿ ಹಣಗಳು ಸಕಾಲಕ್ಕೆ ಕೈಸೇರಲಿವೆ. ಬ್ಯಾಂಕ್ ಬ್ಯಾಲೆನ್ಸ್ ಹೆಚ್ಚಾಗಲಿದೆ. ಕುಟುಂಬದಲ್ಲಿ ಸುಖ ಮತ್ತು ನೆಮ್ಮದಿ ಇರಲಿದೆ. ಒಡಹುಟ್ಟಿದವರಿಂದ, ವಿಶೇಷವಾಗಿ ಕಿರಿಯ ಸಹೋದರನಿಂದ ನಿಮ್ಮ ಪ್ರಮುಖ ಕೆಲಸಗಳಲ್ಲಿ ಸಕಾಲಿಕ ಸಹಾಯ ದೊರೆಯಲಿದೆ. ಮನೆಯಲ್ಲಿ ಹಬ್ಬದಂತಹ ವಾತಾವರಣ ನೆಲೆಸಲಿದೆ. ಪ್ರೇಮ ಜೀವನ ರೋಮಾಂಚನಕಾರಿಯಾಗಿರಲಿದೆ. ಸಂಗಾತಿಯೊಂದಿಗೆ ಮನಬಿಚ್ಚಿ ಮಾತನಾಡುವುದರಿಂದ ಸಂಬಂಧ ಮತ್ತಷ್ಟು ಗಟ್ಟಿಯಾಗಲಿದೆ. ದಾಂಪತ್ಯ ಜೀವನ ಸುಖಮಯವಾಗಿರುತ್ತದೆ. ಶುಭ ಸಂಖ್ಯೆ 5, 2. ಪರಿಹಾರ: ಚಂದ್ರದೇವನ ಕೃಪೆಗಾಗಿ ಓಂ ಸೋಮಾಯ ನಮಃ ಮಂತ್ರವನ್ನು 21 ಬಾರಿ ಜಪಿಸಿ ಮತ್ತು ಬಡವರಿಗೆ ಅನ್ನದಾನ ಮಾಡಿ. 4. ಕರ್ಕಾಟಕ ರಾಶಿ, ಕ್ಯಾನ್ಸರ್. ವೃತ್ತಿ. ನಿಮ್ಮ ರಾಶ್ಯಾಧಿಪತಿಯಾದ ಚಂದ್ರದೇವನ ದಿನವಾಗಿರುವುದರಿಂದ ಇಂದು ನಿಮ್ಮ ಕಾರ್ಯಕ್ಷಮತೆ ಉತ್ತುಂಗದಲ್ಲಿರಲಿದೆ. ವೈದ್ಯಕೀಯ, ನರ್ಸಿಂಗ್, ಸಾಮಾಜಿಕ ಸೇವೆ ಮತ್ತು ಆಡಳಿತ ರಂಗದಲ್ಲಿ ಇರುವವರಿಗೆ ಭಾರೀ ಗೌರವ ಮತ್ತು ಮನ್ನಣೆ ಸಿಗಲಿದೆ. ನಿಮ್ಮ ತಾಳ್ಮೆ ಹೊಸ ಯಶಸ್ಸನ್ನು ತಂದುಕೊಡಲಿದೆ. ಆರ್ಥಿಕ ಪ್ರಗತಿ ಭರ್ಜರಿಯಾಗಿರಲಿದೆ. ಅನಿರೀಕ್ಷಿತ ಧನಲಾಭದ ಯೋಗವಿದೆ. ದೀರ್ಘಕಾಲದಿಂದ ನಿಂತು ಹೋಗಿದ್ದ ಹಣ ಇಂದು ನಿಮ್ಮ ಕೈಸೇರಲಿದ್ದು ಆರ್ಥಿಕ ಚಿಂತೆಗಳು ಸಂಪೂರ್ಣವಾಗಿ ನಿವಾರಣೆಯಾಗಲಿವೆ. ಕೌಟುಂಬಿಕ ನೆಮ್ಮದಿ ಹೆಚ್ಚಾಗಲಿದೆ. ತಾಯಿಯವರ ಸಂಪೂರ್ಣ ಆಶೀರ್ವಾದ ಮತ್ತು ಕಾಳಜಿ ನಿಮ್ಮ ಎಲ್ಲಾ ಕೆಲಸಗಳಿಗೂ ಶ್ರೀರಕ್ಷೆಯಾಗಲಿದೆ. ಮನೆಯಲ್ಲಿ ದೀರ್ಘಕಾಲದ ಸಣ್ಣಪುಟ್ಟ ಭಿನ್ನಾಭಿಪ್ರಾಯಗಳು ಸಂಪೂರ್ಣವಾಗಿ ಬಗೆಹರಿಯಲಿವೆ. ದಾಂಪತ್ಯ ಜೀವನ ಅತ್ಯಂತ ಮಧುರವಾಗಿರುತ್ತದೆ.
ಸಂಗಾತಿಯ ಸೌಮ್ಯ ಸ್ವಭಾವ ನಿಮಗೆ ಮಾನಸಿಕ ಶಾಂತಿಯನ್ನು ನೀಡುತ್ತದೆ. ಪ್ರೇಮಿಗಳ ನಡುವೆ ಪ್ರೀತಿಯ ಭಾವನೆಗಳು ಇಮ್ಮಡಿಯಾಗಲಿವೆ. ಶುಭ ಸಂಖ್ಯೆ 2-1. ಪರಿಹಾರ: ಶಿವನಿಗೆ ಹಾಲನ್ನು ಅರ್ಪಿಸಿ ಮತ್ತು ಶ್ರೀ ದುರ್ಗಾಪರಮೇಶ್ವರಿ ಅಮ್ಮನ 12 ನಾಮಾವಳಿಗಳನ್ನು ಪಠಿಸಿ. 5. ಸಿಂಹರಾಶಿ ಲಿಯೋ. ವೃತ್ತಿ, ರಾಜಕೀಯ, ನಾಯಕತ್ವ ಹಾಗೂ ಸಾರ್ವಜನಿಕ ವಲಯದಲ್ಲಿ ಇರುವವರಿಗೆ ಇಂದು ಅತ್ಯಂತ ಯಶಸ್ವಿ ದಿನ. ವಿರೋಧಿಗಳ ಕುತಂತ್ರಗಳು ನಿಮ್ಮ ಮುಂದೆ ನಡೆಯುವುದಿಲ್ಲ. ವ್ಯಾಪಾರಸ್ಥರಿಗೆ ದೊಡ್ಡ ಒಪ್ಪಂದಗಳಿಗೆ ಸಹಿ ಹಾಕಲು ಅಥವಾ ಹೊಸ ಒಪ್ಪಂದಗಳನ್ನು ಮಾಡಿಕೊಳ್ಳಲು ಇಂದು ಪೂರಕ ದಿನ. ಆರ್ಥಿಕ ಸ್ಥಿತಿ ತುಂಬಾ ಉತ್ತಮವಾಗಿರುತ್ತದೆ. ಹಳೆಯ ಹೂಡಿಕೆಗಳಿಂದ ಅಥವಾ ಸ್ಥಿರಾಸ್ತಿ ವ್ಯವಹಾರಗಳಿಂದ ಭರ್ಜರಿ ಧನ ಲಾಭ ಕಾಣುವಿರಿ. ಹೊಸ ವ್ಯವಹಾರಕ್ಕೆ ಬಂಡವಾಳ ಹೂಡಲು ಯೋಚಿಸುತ್ತಿದ್ದರೆ ಇಂದು ಶುಭ ಹೆಜ್ಜೆ ಇಡಬಹುದು. ಕುಟುಂಬದಲ್ಲಿ ಸಂತೋಷ ಮತ್ತು ಗೌರವದ ವಾತಾವರಣ ಇರಲಿದೆ. ತಂದೆಯವರ ಮಾರ್ಗದರ್ಶನವು ನಿಮ್ಮ ವೃತ್ತಿಪರ ಗೊಂದಲಗಳನ್ನು ಬಗೆಹರಿಸಲು ಸಹಾಯ ಮಾಡುತ್ತದೆ. ಮಕ್ಕಳ ವಿದ್ಯಾಭ್ಯಾಸದ ಪ್ರಗತಿಯಿಂದ ಮನಸ್ಸಿಗೆ ಹೆಮ್ಮೆ ಸಿಗಲಿದೆ. ಪ್ರೇಮ ಜೀವನದಲ್ಲಿ ಹೊಸ ಚೈತನ್ಯ ಮೂಡಲಿದೆ. ಸಂಗಾತಿಯೊಂದಿಗೆ ಸುಂದರ ಸಮಯ ಕಳೆಯುವಿರಿ. ಪರಸ್ಪರ ನಂಬಿಕೆ ಮತ್ತು ಪ್ರೀತಿ ಭಾರಿ ಪ್ರಮಾಣದಲ್ಲಿ ಹೆಚ್ಚಾಗಲಿದೆ. ಶುಭ ಸಂಖ್ಯೆ 1-2. ಪರಿಹಾರ: ಬೆಳಿಗ್ಗೆ ಸೂರ್ಯದೇವನಿಗೆ ನಮಸ್ಕರಿಸಿ ಮತ್ತು ಶಿವನಿಗೆ ಬಿಲ್ವಪತ್ರೆಯನ್ನು ಅರ್ಪಿಸಿ ಪ್ರಾರ್ಥಿಸಿ. 6. ಕನ್ಯಾ ರಾಶಿ ವರ್ಗೋ. ವೃತ್ತಿ, ತಾಂತ್ರಿಕ ವೃತ್ತಿ, ಅಕೌಂಟ್ಸ್, ಬ್ಲಾಗಿಂಗ್ ಮತ್ತು ಸೋಷಿಯಲ್ ಮೀಡಿಯಾ ಕ್ರಿಯೇಟರ್ಸ್ಗೆ ಇಂದು ಲಾಭದಾಯಕ ದಿನ. ಚಂದ್ರನ ಪ್ರಭಾವದಿಂದ ನಿಮ್ಮ ಆಲೋಚನೆಗಳಿಗೆ ಸಾರ್ವಜನಿಕ ವಲಯದಲ್ಲಿ ಭಾರೀ ರೆಸ್ಪಾನ್ಸ್ ಸಿಗಲಿದೆ. ಕಚೇರಿಯಲ್ಲಿ ನಿಮ್ಮ ಕೌಶಲ್ಯಕ್ಕೆ ತಕ್ಕ ಪ್ರತಿಫಲ ಸಿಗಲಿದೆ. ಹಣಕಾಸಿನ ಸ್ಥಿತಿ ಸುಧಾರಿಸಲಿದೆ. ಆನ್ಲೈನ್ ಪ್ಲಾಟ್ಫಾರ್ಮ್ಗಳು ಹಾಗೂ ಡಿಜಿಟಲ್ ಮೂಲಗಳಿಂದ ಬರುವ ಆದಾಯ ಸ್ಥಿರವಾಗಿರುತ್ತದೆ. ಹಳೆಯ ಸಾಲದ ಹೊರೆಗಳನ್ನು ಕಡಿಮೆ ಮಾಡಲು ಹೊಸ ಆದಾಯದ ಮಾರ್ಗಗಳು ಗೋಚರಿಸಲಿವೆ. ಕುಟುಂಬದ ಸದಸ್ಯರೊಂದಿಗೆ ಸುಂದರ ಸಮಯ ಕಳೆಯುವಿರಿ. ಮನೆಯಲ್ಲಿ ಶಾಂತಿ ನೆಲೆಸಲಿದ್ದು, ಒಡಹುಟ್ಟಿದವರಿಂದ ಪ್ರಮುಖ ಕೆಲಸಗಳಲ್ಲಿ ಉತ್ತಮ ಸಹಾಯ ಮತ್ತು ಮಾರ್ಗದರ್ಶನ ದೊರೆಯಲಿದೆ. ಹಿರಿಯರ ಆಶೀರ್ವಾದ ಬಲವಾಗಿರುತ್ತದೆ. ಪ್ರೇಮ ಜೀವನ ಸುಂದರವಾಗಿರುತ್ತದೆ. ಸಂಗಾತಿಯಿಂದ ವಿಶೇಷ ಪ್ರಶಂಸೆಯ ಮಾತುಗಳು ಕೇಳಿಬರಲಿವೆ. ಇದು ನಿಮ್ಮಲ್ಲಿ ಹೊಸ ಉತ್ಸಾಹ ತುಂಬುತ್ತದೆ. ದಾಂಪತ್ಯ ಸುಖಮಯವಾಗಿರುತ್ತದೆ. ಶುಭ ಸಂಖ್ಯೆ 5-2. ಪರಿಹಾರ: ಶ್ರೀ ಶಿವ ಅಷ್ಟೋತ್ತರ ಪಠಿಸಿ ಅಥವಾ ಕೇಳಿ ಹಾಗೂ ಬಿಳಿ ಬಣ್ಣದ ವಸ್ತುಗಳನ್ನು ಬಡವರಿಗೆ ದಾನ ಮಾಡಿ. 7. ತುಲಾರಾಶಿ ಲೀಬ್ರಾ. ವೃತ್ತಿ, ಪಾಲುದಾರಿಕೆ, ಪಾರ್ಟ್ನರ್ಶಿಪ್ ವ್ಯವಹಾರ ಮತ್ತು ಸ್ವಯಂ ಉದ್ಯೋಗಿಗಳಿಗೆ ಇಂದು ಅತ್ಯಂತ ಲಾಭದಾಯಕ ದಿನ. ನಿಮ್ಮ ಚತುರತೆಯ ಮಾತುಗಳಿಂದ ಗ್ರಾಹಕರನ್ನು ಸೆಳೆಯುವಿರಿ. ಹೊಸ ವಾರದ ಆರಂಭದಲ್ಲೇ ದೊಡ್ಡ ಆರ್ಡರ್ಗಳು ಸಿಗುವ ಸಾಧ್ಯತೆಯಿದೆ. ಧನ ಹರಿವು ಅತ್ಯುತ್ತಮವಾಗಿರುತ್ತದೆ. ಷೇರು ಮಾರುಕಟ್ಟೆಯಲ್ಲಿ ಹಳೆಯ ಹೂಡಿಕೆಗಳಿಂದ ಇಂದು ದೊಡ್ಡ ಮಟ್ಟದ ಲಾಭ ಸಿಗುವ ಸೂಚನೆಯಿದೆ. ಹೊಸ ಆಸ್ತಿ ಅಥವಾ ಗೃಹಬಳಕೆಯ ವಸ್ತುಗಳ ಖರೀದಿಗೆ ಹಣ ವಿನಿಯೋಗಿಸುವಿರಿ. ಬ್ಯಾಂಕ್ ಉಳಿತಾಯ ಹೆಚ್ಚಾಗಲಿದೆ. ಕೌಟುಂಬಿಕ ಜೀವನದಲ್ಲಿ ಅತ್ಯಂತ ನೆಮ್ಮದಿ ಇರಲಿದೆ. ಜೀವನ ಸಂಗಾತಿಯ ಸಕಾಲಿಕ ಸಲಹೆಯೂ ನಿಮಗೆ ವ್ಯವಹಾರದಲ್ಲಿ ಅಥವಾ ಕೆಲಸದಲ್ಲಿದ್ದ ದೊಡ್ಡ ಗೊಂದಲವನ್ನು ಬಗೆಹರಿಸಲು ನೆರವಾಗಲಿದೆ. ಮನೆಯಲ್ಲಿ ಶಾಂತಿಯುತ ವಾತಾವರಣ ಇರಲಿದೆ. ಪ್ರೇಮ ಜೀವನದಲ್ಲಿ ಮಧುರತೆ ಉತ್ತುಂಗದಲ್ಲಿರಲಿದೆ. ಹಳೆಯ ಮುನಿಸುಗಳೆಲ್ಲ ದೂರಾಗಿ ಪ್ರೇಮಿಗಳ ನಡುವೆ ಪ್ರೀತಿ ಹೆಚ್ಚಾಗಲಿದೆ. ಸಂಗಾತಿಯೊಂದಿಗೆ ರೋಮಾಂಚನಕಾರಿ ಸಮಯ ಕಳೆಯುವಿರಿ. ಶುಭ ಸಂಖ್ಯೆ 6-2. ಪರಿಹಾರ: ಶ್ರೀ ಲಕ್ಷ್ಮೀನಾರಾಯಣರನ್ನು ಸ್ಮರಿಸಿ ಮತ್ತು ಬಿಳಿ ಹೂವುಗಳಿಂದ ಪೂಜೆ ಮಾಡಿ. 8. ವೃಶ್ಚಿಕ ರಾಶಿ ಸ್ಕಾರ್ಪಿಯೋ. ವೃತ್ತಿ, ಉದ್ಯೋಗ ರಂಗದಲ್ಲಿ ಇಂದು ಕೆಲಸದ ಒತ್ತಡ ಹೆಚ್ಚಾಗಿದ್ದರೂ ಯಶಸ್ಸು ಖಂಡಿತ ಸಿಗಲಿದೆ. ರಿಯಲ್ ಎಸ್ಟೇಟ್, ಭೂಮಿ ವ್ಯವಹಾರ ಮತ್ತು ತಾಂತ್ರಿಕ ಕ್ಷೇತ್ರದಲ್ಲಿ ಇರುವವರಿಗೆ ಚಂದ್ರಬಲದಿಂದ ಭಾರೀ ಪ್ರಗತಿ ಸಿಗಲಿದೆ. ಸಹೋದ್ಯೋಗಿಗಳೊಂದಿಗೆ ಕೆಲಸದ ಸ್ಥಳದಲ್ಲಿ ವಾದವಿವಾದಗಳಿಗೆ ಹೋಗಬೇಡಿ. ಆರ್ಥಿಕ ಪ್ರಗತಿ ಸಾಧಾರಣವಾಗಿರುತ್ತದೆ. ಹಳೆಯ ಸಾಲದ ಹೊರೆಯಿಂದ ಮುಕ್ತಿ ಪಡೆಯಲು ಹೊಸ ಮಾರ್ಗಗಳು ಗೋಚರಿಸಲಿವೆ. ಆದಾಯ ಚೆನ್ನಾಗಿದ್ದರೂ ಅನಿರೀಕ್ಷಿತ ಖರ್ಚುಗಳು ಎದುರಾಗಬಹುದು. ಹಣದ ವ್ಯವಹಾರಗಳಲ್ಲಿ ಜಾಗರೂಕರಾಗಿರಿ. ಮನೆಯಲ್ಲಿ ನೆಮ್ಮದಿಯ ವಾತಾವರಣವಿರುತ್ತದೆ. ಒಡಹುಟ್ಟಿದವರೊಂದಿಗೆ ಬಾಂಧವ್ಯ ಗಟ್ಟಿಯಾಗಲಿದೆ. ತಂದೆಯವರ ಮಾರ್ಗದರ್ಶನವು ನಿಮಗೆ ಕಠಿಣ ಪರಿಸ್ಥಿತಿಯಲ್ಲಿ ಧೈರ್ಯ ತುಂಬುತ್ತದೆ. ಹಿರಿಯರ ಆಶೀರ್ವಾದ ಬಲವಾಗಿರುತ್ತದೆ. ಪ್ರೇಮ ಜೀವನದಲ್ಲಿ ಉತ್ಸಾಹ ಇರಲಿದೆ. ಸಂಗಾತಿಯ ಕಡೆಯಿಂದ ವಿಶೇಷ ಪ್ರೀತಿ ಮತ್ತು ಬೆಂಬಲ ಸಿಗಲಿದೆ. ಪ್ರೇಮಿಗಳ ನಡುವಿನ ಹಳೆಯ ಗೊಂದಲಗಳು ಸಂಪೂರ್ಣವಾಗಿ ದೂರಾಗಲಿವೆ. ಶುಭ ಸಂಖ್ಯೆ 9-2. ಪರಿಹಾರ: ಚಂದ್ರಗ್ರಹದ ಶಾಂತಿಗಾಗಿ ಶಿವನಿಗೆ ಅರ್ಘ್ಯ ನೀಡಿ ಮತ್ತು ಮಹಾಮೃತ್ಯುಂಜಯ ಮಂತ್ರ ಪಠಿಸಿ. 9. ಧನುಸ್ಸು ರಾಶಿ ಸ್ಯಾಜಿಟೇರಿಯಸ್. ವೃತ್ತಿ, ಶಿಕ್ಷಣ, ರಿಸರ್ಚ್, ಧಾರ್ಮಿಕ ಮತ್ತು ಕೌನ್ಸೆಲಿಂಗ್ ವ್ಯವಹಾರದಲ್ಲಿ ಇರುವವರಿಗೆ ಗೌರವ ಮತ್ತು ಕೀರ್ತಿ ಹೆಚ್ಚಾಗಲಿದೆ.
ನ್ಯಾಯಾಲಯದ ಕೆಲಸಗಳಲ್ಲಿ ಪ್ರಗತಿ ಕಂಡುಬರಲಿದೆ. ಉದ್ಯೋಗದಲ್ಲಿ ನಿಮ್ಮ ಪ್ರಾಮಾಣಿಕತೆಗೆ ತಕ್ಕ ಪ್ರತಿಫಲ ಮತ್ತು ಶುಭಸುದ್ದಿ ಕೇಳುವಿರಿ. ಆರ್ಥಿಕ ಸ್ಥಿತಿ ತುಂಬಾ ಭದ್ರವಾಗಿರಲಿದೆ. ಅನಿರೀಕ್ಷಿತ ಮೂಲಗಳಿಂದ ಭರ್ಜರಿ ಧನ ಲಾಭವಾಗಲಿದೆ. ದೀರ್ಘಾವಧಿ ಆಸ್ತಿಗಳ ಮೇಲೆ ಹೂಡಿಕೆ ಮಾಡಲು ಇಂದು ಅತ್ಯಂತ ಪೂರಕ ದಿನವಾಗಿದ್ದು, ಭವಿಷ್ಯದಲ್ಲಿ ದೊಡ್ಡ ಆರ್ಥಿಕ ಭದ್ರತೆ ನೀಡಲಿದೆ. ಕುಟುಂಬ ತೀರ್ಥಯಾತ್ರೆಯ ಯೋಜನೆಗಳು ಸಫಲವಾಗಲಿವೆ. ಮನೆಯ ವಾತಾವರಣ ಪವಿತ್ರ ಮತ್ತು ಶಾಂತಿಯುತವಾಗಿರಲಿದೆ. ಮಕ್ಕಳಿಂದ ಸತ್ಕಾರ, ಗೌರವ ಮತ್ತು ಪ್ರೀತಿ ಸಿಗಲಿದೆ. ಹಿರಿಯರ ಆಶೀರ್ವಾದ ಸದಾ ಇರಲಿದೆ. ಪ್ರೀತಿ, ಸಂಗಾತಿಯೊಂದಿಗೆ ಪ್ರೇಮಭರಿತ ಮತ್ತು ದೀರ್ಘ ಮಾತುಕತೆ ನಡೆಯಲಿದೆ. ದಾಂಪತ್ಯ ಜೀವನ ಸುಖಮಯವಾಗಿರುತ್ತದೆ. ಪರಸ್ಪರ ಭಾವನೆಗಳನ್ನು ಅತ್ಯಂತ ಗೌರವದಿಂದ ಕಾಣುವಿರಿ. ಶುಭ ಸಂಖ್ಯೆ 3-2. ಪರಿಹಾರ: ಉಡುಪಿ ಶ್ರೀಕೃಷ್ಣನನ್ನು ಸ್ಮರಿಸಿ ಮತ್ತು ಶಿವ ದೇವಸ್ಥಾನಕ್ಕೆ ಭೇಟಿ ನೀಡಿ ಪ್ರಾರ್ಥಿಸಿ. 10. ಮಕರ ರಾಶಿ ಕ್ಯಾಪ್ರಿಕಾರ್ನ್. ವೃತ್ತಿ, ಉದ್ಯೋಗ ಮತ್ತು ವ್ಯವಹಾರದಲ್ಲಿ ಇಂದು ಸ್ಥಿರವಾದ ಪ್ರಗತಿ ಕಂಡುಬರಲಿದೆ. ಲೋಹ, ಯಂತ್ರೋಪಕರಣಗಳು ಅಥವಾ ನಿರ್ಮಾಣ ಕ್ಷೇತ್ರದಲ್ಲಿ ಇರುವವರಿಗೆ ಹೊಸ ದೊಡ್ಡ ಆಫರ್ಗಳು ಬರಲಿವೆ. ಕೆಲಸದ ಸ್ಥಳದಲ್ಲಿ ಮೇಲಧಿಕಾರಿಗಳ ಸಂಪೂರ್ಣ ಪ್ರೋತ್ಸಾಹ ಮತ್ತು ಗೌರವ ಸಿಗಲಿದೆ. ಹಣಕಾಸಿನ ಸ್ಥಿತಿ ಚೇತರಿಸಿಕೊಳ್ಳಲಿದೆ. ಪಿತ್ರಾರ್ಜಿತ ಆಸ್ತಿಯಿಂದ ಲಾಭವಾಗುವ ಸೂಚನೆಯಿದೆ. ಹಳೆಯ ಹೂಡಿಕೆಗಳಿಂದ ಲಾಭ ಪಡೆಯುವಿರಿ. ಸಾಲದ ಹೊರೆಗಳನ್ನು ಕಡಿಮೆ ಮಾಡಲು ಹೊಸ ಮಾರ್ಗಗಳು ಗೋಚರಿಸಲಿವೆ. ಕುಟುಂಬ, ಮನೆಯಲ್ಲಿ ನೆಮ್ಮದಿಯ ವಾತಾವರಣವಿರುತ್ತದೆ. ಹಿರಿಯರ ಆರೋಗ್ಯದಲ್ಲಿ ಉತ್ತಮ ಸುಧಾರಣೆ ಕಂಡುಬರಲಿದೆ. ಸಂಗಾತಿಯೊಂದಿಗೆ ಭವಿಷ್ಯದ ಮತ್ತು ಕುಟುಂಬದ ಅಭಿವೃದ್ಧಿಯ ವಿಷಯಗಳ ಬಗ್ಗೆ ಪ್ರಮುಖ ಚರ್ಚೆ ಮಾಡುವಿರಿ. ಪ್ರೇಮ ಜೀವನದಲ್ಲಿ ಸ್ಥಿರತೆಯಿರಲಿದೆ. ಸಣ್ಣ ಅಡೆತಡೆಗಳಿದ್ದರೂ ಸಂಯಮದಿಂದ ಗೆಲ್ಲುವಿರಿ. ಸಂಬಂಧದಲ್ಲಿ ತಾಳ್ಮೆಯ ನಡೆ ಮತ್ತು ಪರಸ್ಪರ ಅರಿವು ಅತ್ಯಗತ್ಯ. ಶುಭ ಸಂಖ್ಯೆ 8-2. ಪರಿಹಾರ: ಶಿವನಿಗೆ ಜಲಾಭಿಷೇಕ ಮಾಡಿ ಮತ್ತು ಬಿಳಿ ಬಟ್ಟೆಗಳನ್ನು ಧರಿಸಲು ಪ್ರಯತ್ನಿಸಿ. 11. ಕುಂಭರಾಶಿ ಅಕ್ವೇರಿಯಸ್. ವೃತ್ತಿ, ಹೊಸ ವಾರದ ಆರಂಭದಲ್ಲಿ ಡಿಜಿಟಲ್ ರಂಗ ಅಥವಾ ಆನ್ಲೈನ್ ಪ್ಲಾಟ್ಫಾರ್ಮ್ಗಳಲ್ಲಿ ಕೆಲಸ ಮಾಡುವವರಿಗೆ ಹೆಚ್ಚಿನ ವ್ಯೂಸ್ ಮತ್ತು ಉತ್ತಮ ಆದಾಯ ಸಿಗಲಿದೆ. ನಿಮ್ಮ ಹೊಸ ಸ್ಕ್ರಿಪ್ಟ್ಗಳು ಅಥವಾ ಕಂಟೆಂಟ್ಗಳಿಗೆ ಭಾರಿ ರೆಸ್ಪಾನ್ಸ್ ಸಿಗಲಿದೆ. ಉದ್ಯೋಗದಲ್ಲಿ ಜವಾಬ್ದಾರಿಗಳು ಹೆಚ್ಚಾಗಲಿವೆ. ಆರ್ಥಿಕ ಆದಾಯ ಚೆನ್ನಾಗಿದ್ದರೂ ಅನಿರೀಕ್ಷಿತ ಖರ್ಚುಗಳು ಎದುರಾಗಬಹುದು. ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡುವ ಮುನ್ನ ತಜ್ಞರ ಸಲಹೆ ಪಡೆಯಿರಿ. ಹಣದ ಉಳಿತಾಯಕ್ಕೆ ಹೆಚ್ಚಿನ ಒತ್ತು ನೀಡುವುದು ಭವಿಷ್ಯಕ್ಕೆ ಒಳ್ಳೆಯದು. ಕುಟುಂಬ, ಒಡಹುಟ್ಟಿದವರಿಂದ ಸಂಪೂರ್ಣ ಪ್ರೋತ್ಸಾಹ ಮತ್ತು ನೆರವು ಸಿಗಲಿದೆ. ಮನೆಯಲ್ಲಿ ಸಂತೋಷದ ವಾತಾವರಣವಿರುತ್ತದೆ. ಹಳೆಯ ಸ್ನೇಹಿತರ ಆಕಸ್ಮಿಕ ಭೇಟಿಯಿಂದ ಮನಸ್ಸು ಹಗುರಾಗಲಿದೆ ಮತ್ತು ನೆಮ್ಮದಿ ಸಿಗಲಿದೆ. ಒಂಟಿಯಾಗಿರುವವರಿಗೆ ಹೊಸ ಸಂಬಂಧಗಳು ಕೂಡಿ ಬರಲಿವೆ. ದಾಂಪತ್ಯ ಜೀವನದಲ್ಲಿ ಪರಸ್ಪರ ಅರಿವು, ಗೌರವ ಮತ್ತು ಪ್ರೀತಿ ಭಾರಿ ಪ್ರಮಾಣದಲ್ಲಿ ಹೆಚ್ಚಾಗಲಿದೆ. ಶುಭ ಸಂಖ್ಯೆ 8-7. ಪರಿಹಾರ: ಶಿವನ ದೇವಸ್ಥಾನಕ್ಕೆ ಬಿಳಿ ಹೂವುಗಳನ್ನು ಅರ್ಪಿಸಿ ಮತ್ತು ಶ್ರೀ ಹನುಮಾನ್ ಚಾಲೀಸಾ ಕೇಳಿ. 12. ಮೀನರಾಶಿ ಪೈಸಿಸ್. ವೃತ್ತಿ, ಕಲಾತ್ಮಕ ಕೆಲಸಗಳು, ಬರವಣಿಗೆ, ಶಿಕ್ಷಣ ಅಥವಾ ರಿಸರ್ಚ್ ಕ್ಷೇತ್ರದಲ್ಲಿ ತೊಡಗಿರುವವರಿಗೆ ಇಂದು ಪ್ರಗತಿ ಕಂಡುಬರಲಿದೆ. ಚಂದ್ರನ ಶುಭ ಪ್ರಭಾವದಿಂದ ನಿಮ್ಮ ಜ್ಞಾನ ಮತ್ತು ಕೌಶಲ್ಯಕ್ಕೆ ಸೂಕ್ತ ಮನ್ನಣೆ ಸಿಗಲಿದೆ. ಸಹೋದ್ಯೋಗಿಗಳೊಂದಿಗೆ ಬಾಂಧವ್ಯ ಸುಧಾರಿಸಲಿದೆ. ಆರ್ಥಿಕ ಸ್ಥಿತಿ ಅತ್ಯುತ್ತಮಗೊಳ್ಳಲಿದೆ. ಹೊಸ ಹೂಡಿಕೆಗಳನ್ನು ಮಾಡಲು ಇಂದು ಪೂರಕ ದಿನವಾಗಿದ್ದು, ಆದಾಯದ ಹೊಸ ಮೂಲಗಳು ಸೃಷ್ಟಿಯಾಗಲಿವೆ. ಧನಹರಿವು ಸರಾಗವಾಗಿರುತ್ತದೆ ಮತ್ತು ಹಳೆಯ ಸಾಲಗಳು ತೀರಲಿವೆ. ಕುಟುಂಬ, ಮನೆಯ ಹಿರಿಯರ ಆಶೀರ್ವಾದ ಸದಾ ನಿಮ್ಮ ಮೇಲಿರುತ್ತದೆ. ಕುಟುಂಬದವರೊಂದಿಗೆ ಗುಣಮಟ್ಟದ ಸಮಯ ಕಳೆಯಲು ಅವಕಾಶ ಸಿಗಲಿದೆ. ಮನೆಯಲ್ಲಿ ಸುಖ, ಶಾಂತಿ ಮತ್ತು ಸ್ಥಿರತೆ ನೆಲೆಸಲಿದೆ. ಪ್ರೇಮ ಜೀವನದಲ್ಲಿ ಮಧುರತೆ ಇರಲಿದೆ. ಸಂಗಾತಿಯಿಂದ ವಿಶೇಷ ಪ್ರಶಂಸೆಯ ಮಾತುಗಳು ಅಥವಾ ಉಡುಗೊರೆಗಳು ಕೇಳಿಬರಲಿದ್ದು, ಅದು ನಿಮ್ಮನ್ನು ಸಂತೋಷವಾಗಿಡುತ್ತದೆ. ಶುಭ ಸಂಖ್ಯೆ 3-2. ಪರಿಹಾರ: ಸೋಮವಾರದ ದಿನದಂದು ಶಿವನ ದೇವಸ್ಥಾನಕ್ಕೆ ಭೇಟಿ ನೀಡಿ ಜೇನುತುಪ್ಪ ಮತ್ತು ಹಾಲನ್ನು ದಾನ ಮಾಡಿ. ಪ್ರತಿದಿನದ ನಿಖರವಾದ ರಾಶಿ ಭವಿಷ್ಯವನ್ನು ಪಡೆದುಕೊಳ್ಳಲು ಮರೆಯದೆ ನಮ್ಮ ಆಸ್ಟ್ರೋ ರಾಶಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರು ಹಾಗೂ ಕುಟುಂಬದವರೊಂದಿಗೆ ಶೇರ್ ಮಾಡಿ. ಧನ್ಯವಾದಗಳು.